ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಮತ್ತೆ ಸಂಡೇ, ಮತ್ತೊಂದು ರೈಡ್. ಸಂಡೇ ರೈಡ್ ಹೋಗೋದ್ರಲ್ಲಿರೋ ಮಜಾ ಬೇರೆ ಅದರಲ್ಲೂ ಇಲ್ಲ. ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತಿನ ರೈಡ್ ಬಂದು ಸುಮ್ಮನೆ ಒಂದು ರೈಡ್ ಹೋಗೋಣ ಅಂತ. ಇಂಥ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಏನಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಗುಂಡ್ಯದಿಂದ ಸುಬ್ರಹ್ಮಣ್ಯದಿಂದ ಬಿಸ್ಲೆ ಘಾಟಿಂದ ರಿಟರ್ನ್ ಹಾಸನ್ನು. ಟೋಟಲು 202 ಕಿಲೋಮೀಟರ್ಸ್ ಆಗುತ್ತೆ. ಹಾಫ್ ಟ್ಯಾಂಕ್ ಪೆಟ್ರೋಲ್ ಇದೆ. 341 ಕಿಲೋಮೀಟ್ರ್ ರೇಂಜ್ ತೋರಿಸ್ತಿದೆ. 341 ಕಿಲೋಮೀಟ್ರ್ ಏನಾಗಲ್ಲ, 202 ಕಿಲೋಮೀಟ್ರ್ ಅಷ್ಟೇ ಆಗೋದು. ಇವತ್ತು ಆ್ಯಕ್ಚುಲಾಗಿ ಹೋಗ್ಬೇಕಾಗಿದ್ದ ಪ್ಲೇಸ್ ಬಂದು ಗವಿ ಬೆಟ್ಟ. ಬಟ್ ನನ್ನ ಜೊತೆ ಬರ್ತಿದ್ದಿದ್ದು ಫ್ರೆಂಡು ಬರೋಕ್ಕಾಗಲ್ಲ ಅಂದಿದ್ದಕ್ಕೆ ರೈಡೇನೇ ಕ್ಯಾನ್ಸಲ್ ಮಾಡಬೇಕು ಸುಮ್ಮನೆ ಅಂದ್ಬಿಟ್ಟು ಈ ಕಡೆ ಸೈಡಿಗೆ ಬರ್ತಿರೋದು ಅಷ್ಟೇ. ಸಕಲೇಶ್ಪುರ ಸೈಡು, ಸುಬ್ರಹ್ಮಣ್ಯ ಆ ಕಡೆ ಎಲ್ಲ ಹೋಗ್ಬಿಟ್ಟು ಬರೋಣ ಅಂತ ಸುಮ್ಮನೆ. ಸುಬ್ರಹ್ಮಣ್ಯ ಸುಮಾರು ದಿನ ಆಯಿತು ರೂಟಲ್ಲಿ ಹೋಗ್ದಲೆ, ಸೊ ಒಂದು ರೈಡ್ ಹೋಗ್ಬಿಟ್ಟು ಬರೋಣ ಅಂತ. ಹಾಸನಲ್ಲಿ ಬಿಸಿಲಿದೆ, ಬಟ್ ನೆನ್ನೆ ಎಲ್ಲ ಮಳೆ ಬಂತು. ನಾನು ವೆದರ್ ಚೆನ್ನಾಗಿರುತ್ತೆ ಅಂದ್ಕೊಂಡೆ, ಬಟ್ ಇವತ್ತು ಮಳೆ ಬರ್ತಿಲ್ಲ. ಇವತ್ತು ಬಿಸಿಲಿದೆ ಲೈಟಾಗಿ. ಇಷ್ಟೆಲ್ಲ ಬಿಸಿಲಿದ್ರೆ ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಹೊಡಿಬೋದು, ಶೆಕೆ ಏನಾಗಲ್ಲ. ನಮಗೆ ಸ್ಪೋರ್ಟ್ಸ್ ಗಾಡಿ ಹೊಡೆದು ಈ ಅಡ್ವೆಂಚರ್ ಗಾಡಿಯಲ್ಲಿ ಹೈವೇಲಿ ಬಂದ್ಬಿಟ್ರೆ ಏನು ಹಿಂಗೆ ಗಾಡಿ ಹೊಡೆಯುತ್ತಲ್ಲ ಅನಿಸುತ್ತೆ. ಸ್ಪೋರ್ಟ್ಸ್ ಗಾಡೀಲಿ ಅಷ್ಟೊಂದು ಬರಲ್ವಲ್ಲ. ಕಂಪ್ಲೀಟ್ಲಿ ವೆದರ್ ಚೇಂಜ್ ಆಯಿತು. ಮೋಡ ಮಳೆ ಸ್ಟಾರ್ಟ್ ಆಗೋಕ್ಕಾಗಿದೆ. ಆ ಕಡೆ ನೋಡ್ತಿರ್ಬೋದು ಫ್ರಂಟಲ್ಲಿ ಯಾವ ಥರ ಆಗ್ಬಿಟ್ಟಿದೆ ಅಂತ ವೆದರು. ಮುಂದೆ ಮಳೆ ಬಂದೇ ಬರುತ್ತೆ. ಮಳೆ ಬರ್ತಿದೆ ಅಂತ ರೈನ್ ಕೋಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಕೊಂಡ್ಮೇಲೆ ಏನಾಯಿತು ಅಂದರೆ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನು ಮಾಡೋಣ, ಕಷ್ಟಪಟ್ಬಿಟ್ಟು ಹಾಕೊಂಡು ಎಷ್ಟೊತ್ತಂಗೆ ರೈನ್ ಜಾಕೆಟು. ನೋಡ್ರೆ ಮಳೆನೇ ನಿಂತಾಯಿಲ್ಲ. ಎಲ್ಲ ಟ್ರಾಜಡಿ. ಘಾಟ್ ಸೆಂಟ್ರಲ್ಲಿದ್ದೀವಿ. ಈಗ ವೆದರ್ ನೋಡ್ಬೋದು ಹೆಂಗಿದೆ ಅಂತ. ಟೈಮ್ ಬಂದು 12 ಗಂಟೆ ಆಗಿದೆ ನೋಡಿ. ಇಲ್ಲಿ ವೆದರ್ ಮಾತ್ರ ಸಕ್ಕತ್ತಾಗಿದೆ. ಬಟ್ ಗೋಪ್ರೋ ಹಾಕೋಕ್ಕಾಗ್ತಿಲ್ಲ, ಮಳೆ ಇರೋದ್ರಿಂದ. ನಂದು ವಾಟರ್ ಪ್ರೂಫ್ ಇಲ್ವಲ್ಲ, ಹಾಗಾಗಿ ಗೋಪ್ರೋ ಹಾಕೋಕ್ಕಾಗ್ತಿಲ್ಲ. ಆದಷ್ಟು ಮೊಬೈಲಲ್ಲೇ ರೆಕಾರ್ಡ್ ಮಾಡ್ತೀನಿ. ಮಳೆನೂ ಇಲ್ಲ ತನಕ ಫುಲ್ ಕವರ್ ಆಗ್ತಿದೆ. ಇನ್ನೊಂದು 5 ನಿಮಿಷ ಬಿಟ್ಟರೆ ಅದು ಫುಲ್ ಕವರ್ ಆಗುತ್ತೆ. ಮಳೆ ಒಂದಿಲ್ಲ ಅಂದ್ರೆ ಸಕ್ಕತ್ತಾಗಿರೋದು ಕ್ಯಾಮ್ರಾ ಹಾಕೊಂಡಿದ್ದಿದ್ರೆ. ಬಟ್ ಮಳೆ ಇದೆ. ಆಪೋಸಿಟಲ್ಲಿ ಬರೋ ಗಾಡಿಗಳೇ ಕಾಣಲ್ಲ. ಇದೆ ಸ್ವಲ್ಪ ಮುಂದೆ ಹೋದರೆ ಸ್ವಲ್ಪ ಕವರ್ ಆಗ್ತಿದೆ. ಅದು ಮುಂದೆ ಅಂತೂ ಕಾಣಿಸ್ತಾನಲ್ಲ ಏನೋ. ವೆದರ್ ನೋಡ್ರೆ ನೀವೇನಂತೀರೋ, ಯಾವ ಲೆವೆಲಲ್ಲಿದೆ ಅಂದರೆ ವೆದರು ದೇವ್ರದಿಂದ ಮಳೆ ಒಂದು ಬರ್ದವ್ರೆ ಸಾಕು. ಈಗ ಹೆಂಗಿದೆ ಹಂಗೆ ಇರಲಿ ವೆದರು, ಸೈಕಾಗಿದೆ ಮಾತ್ರ. ಇದೊಂದು ಸೀನಿಕ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಇದೊಂದು ಈ ಜಾಗ ನೋಡೋಕ್ಕೆ. ಅದೊಂದೇ ಒಂದು ಮರ ಇರೋದಕ್ಕೂ ಸಕ್ಕತ್ತಾಗಿದೆ ನೋಡೋಣ. ಹೊಗೆ ತುಂಬ್ಕೊಂಡಿದೆ ಫಾಗು. ಈ ರೋಡಲ್ಲೇ ಈ ಲೆವೆಲಿಗಿದೆ. ಇನ್ನು ಬಿಸ್ಲೆ ಘಾಟಲ್ಲಿ ಹೋದ್ರೆ ಇನ್ನೇನು ಅಂತ. ಬಿಸ್ಲೆ ಘಾಟ್ ಇದಕ್ಕಿಂತ ಹೆವಿ ಇರುತ್ತೆ ಫಾಗು. ಈಗ ಸ್ವಲ್ಪ ಕ್ಲಿಯರ್ ಆಗಿದೆ. ಇಲ್ಲಿ ಇದು ಸ್ವಲ್ಪ ಡೌನ್ ಇದೆ ಅಲ್ಲ, ಅದಕ್ಕೆ ಕ್ಲಿಯರ್ ಆಗಿದೆ. ಇಲ್ಲಾಂದರೆ ಇದು ಇನ್ನೂ ಫಾಗಿರೋದು. ಸುಬ್ರಹ್ಮಣ್ಯ ಬಂದಾಯಿತು. 2 ಗಂಟೆ ಟೈಮು. ಸೊ ನಾವು ಈ ರೂಟಲ್ಲಿ ಹೋಗ್ಬೇಕಾಗಿರೋದು. ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಇಲ್ಲಿ ಹೋಗೋಣ. ಈ ರೂಟಲ್ಲಿ ಹೋಗಬೇಕು. ಇಲ್ಲಿಂದ 1 ಕಿಲೋಮೀಟ್ರನ ಇದೆ, 1-2 ಕಿಲೋಮೀಟ್ರ್ ಇದೆ ದೇವಸ್ಥಾನ ಅಷ್ಟೇ. ಬಟ್ ಇಲ್ಲಿ ಮಳೆ, ಸುಬ್ರಹ್ಮಣ್ಯದಲ್ಲಿ ಮಳೆ ಇದೆ. ಬಟ್ ಸುಬ್ರಹ್ಮಣ್ಯದಿಂದ ಆ ಕಡೆಗೆ ಮಳೆ ಇಲ್ಲ. ಸಖತ್ ಮಳೆ. ಈಗ ಎಲ್ಲರೂ ನಿಲ್ಲಿಸಲೇಬೇಕು, ಇಲ್ಲಾಂದರೆ ಕ್ಯಾಮ್ರಾ ಬಿಚ್ಚಬೇಕು. ದೇವಸ್ಥಾನದ ಒಳಗೇನು ಹೋಗಲ್ಲ, ಇಲ್ಲೇ ಹೊರಗಡೆಯಿಂದ ಕೈ ಮುಕ್ಕೊಂಡು ಬರೋಣ. ಏನು ಕಮ್ಮಿ ಮಳೆ ಬರ್ತಿದೆಯಪ್ಪ. ಹಿಂಗೆ ಬಿಟ್ಟರೆ ಕ್ಯಾಮ್ರಾ ಹೋಗುತ್ತೆ ಟೂರು, ಮರಳಿ ಬರೋದೂರಿಗೆ.
ಟೈಮ್ ಬಂದು 4:15 ಆಗಿದೆ. ವೆದರ್ ನೋಡೋರು ಹಿಂಗಿದೆ 4:15. ಒಳ್ಳೆ ಸಕ್ಕತ್ತಾಗಿದೆ ಮಾತ್ರ ವೆದರು. ಎಷ್ಟೋ ತನಕ ಬಿಸಿಲೆ ಘಾಟಲ್ಲಂತೂ ಹೆವಿ ಮಳೆ. ಸ್ಟುಪಿಡ್ಸ್ ಇಂಗ್ಲೀಷಲ್ಲಿ ಹೋಯ್ತಲ್ಲ, ಅದಕ್ಕೆ 2 ಸ್ಪ್ರೆಡ್ ಆಯಿತು ಅರ್ಥ ಆಗ್ದಲೆ. ಸೌಂಡ್ ಎಷ್ಟು ಬರ್ತಿದೆ ಅಂದರೆ ಗಾಡಿ ಚೈನು ಊಷ್ಟು ಚೈನು. ಒಂದು ಫೈನಲಿ 5:15 ಕರೆಕ್ಟಾಗಿ ಹಾಸನ ರೀಚ್ ಆಗಿದೆ.